ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಎಲ್ಲರೂ? ಇವತ್ತು ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡಾಕತ್ತೀನಿ ರೀ. ಇವತ್ತು ಅದು ಯಾವುದಪ್ಪ ಅಂತಂದ್ರೆ ಬೋಂಡಾ ಸೂಪ್ ರೀ. ಇದು ಭಾರಿ ಮಸ್ತ್ ಆಗ್ತದೆ ರೀ. ಚಳಿಗಂತರೂ ಸಾಯಂಕಾಲ ಬಿಸಿ ಬಿಸಿ ಇದು ಮಾಡ್ಕೊಂಡು ತಿಂದ್ರಂತರೂ ಭಾರಿ ರುಚಿ ಆಗ್ತದ್ರಿ. ಮ್ಯಾಗ ಒಂದು ಕಪ್ ಚಹಾ ಕುಡಿದ್ರಂತರೂ ಇನ್ನೂ ರುಚಿ ರೀ ಅದು. ಹಾಗಾಗಿ ಇವತ್ತು ಬೋಂಡಾ ಸೂಪ್ ಹೆಂಗೆ ಮಾಡೋದಂತ ಹೇಳ್ಕೊಡಾಕತ್ತೀನಿ ರೀ. ಇವತ್ತು ಮೊದಲಿಗೆ 1 ಕಪ್ ಉದ್ದಿನ ಬೇಳೆ ತೊಗೊಳಕತ್ತೀನಿ ರೀ. 1 ಕಪ್ ಉದ್ದಿನ ಬೇಳೆಗೆ ಒಂದು ಬೌಲಿಗೆ 1 ಕಪ್ ಉದ್ದಿನ ಬೇಳೆ ಹಾಕ್ಕೊಳಂಬ್ರಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳಂಬ್ರಿ. ನೀರು ಹಾಕ್ಕೊಂಡು ಅದನ್ನು ಚೆಂದಾಗಿ ತೊಳೆಂಬ್ರಿ. ಅದನ್ನು ಯಾಕಂತಂದ್ರೆ ಹೊಲಸು ಅದು ಇದು ಒಂದು ಸ್ವಲ್ಪ ನಾವು ಎಷ್ಟೇ ಸ್ವಚ್ಛ ಮಾಡಿದ್ರೂ ಏನಾರ ಸ್ವಲ್ಪ ಉಳ್ಕೊಂಡಿರ್ತದೆ ರೀ. ಹಾಗಾಗಿ 1-2 ಸಲ ಅದನ್ನು ಚೆಂದಾಗಿ ತೊಳ್ಕೊಂಡು ಬಿಡಂಬ್ರಿ ಉದ್ದಿನ ಬೇಳೆ. ಮತ್ತು ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿರಿ ಒಂದು 4 ಗಂಟೆ ನೆನೆ ಹಾಕಿಟ್ಬಿಡಂಬ್ರಿ ಅವನ್ನ. ನೋಡಿರಿ, ಒಂದು 4 ಗಂಟೆ ಉದ್ದಿನ ಬೇಳೆ ನೆನೆದವ್ರು, ಚೆಂದ ನೆನೆದವು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳಂಬ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಾಗಿ ಇದನ್ನು ರುಬ್ಕೊಳಂಬ್ರಿ. ಒಮ್ಮೆ ಎಷ್ಟೊಕ್ಕೊಂದು ನೀರು ಹಾಕಿ ರುಬ್ಬೇಡ್ರಿ, ಇಲ್ಲಂತಂದ್ರೆ ಇಡ್ಲಿಗೆ ಮಾಡ್ದಂಗೆ ಆಗ್ತದ್ರಿ ಇದು ಉದ್ದಿನ ಬೇಳೆ. ಹಾಗಾಗಿ ವಡೆ ಮಾಡೋಕೆ ನಮ್ಗೊಂದು ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ. ಹಾಗಾಗಿ ಏನು ಮಾಡಂಬ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋರಿ ಇದನ್ನು. ಈಗ ನೋಡಿರಿ, ಈ ರೀತಿ ಸಣ್ಣಾಗಿ ರುಬ್ಕೊಂಡೀನಿ ರೀ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಾಗಿ ರುಬ್ಕೊಂಡೀನಿ. ಇದನ್ನು ಒಂದು ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಇದು ಒಂದು ಬೌಲಿಗೆ ಹಾಕ್ಕೊಂಡಿವಲ್ರಿ ಇದನ್ನು ಹಿಟ್ಟು. ಒಂದು ಸಲ ಚೆಂದಾಗಿ ಒಂದು ನಿಮಿಷ ಇಲ್ಲ 2 ನಿಮಿಷ ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ ಇದು. ಮೊದಲಿಗೆ ಇದಕ್ಕೆ 1 ಇಂಚಿನಷ್ಟು ಶುಂಠಿ ಹಾಕ್ಕೊಳಕತ್ತೀನಿ ರೀ. 1-2 ಹಸಿ ಮೆಣಸಿನ್ಕಾಯಿ ಹಾಕಾಕತ್ತೀನಿ ರೀ. ಒಂದು ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡಿ ಹಾಕಾಕತ್ತೀನಿ ರೀ. ಆಮೇಲೆ ಕಾಯಿ ತುರಿ, ಹಸಿ ಕಾಯಿನ ಒಂದಿಷ್ಟು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಾಕತ್ತೀನಿ ರೀ. ಮತ್ತು ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿನ ಹಾಕೋಬೋದು ರೀ. ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ. ಇವೆಲ್ಲ ಹಾಕಿ ಚೆಂದಾಗಿ ಕಲಸ್ಕೊಳಂಬ್ರಿ. ಈಗ ಹಿಟ್ಟು ಚೆಂದಾಗಿ ಕಲಸಿದಷ್ಟು ಬೋಂಡ ಚೆಂದ ಬರ್ತಾವ್ರಿ ಇದಕ್ಕೆ. ಹಾಗಾಗಿ ಒಂದು ನಿಮಿಷ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳಂಬ್ರಿ. ಎಲ್ಲನೂ ಮಿಕ್ಸ್ ಆಗ್ಬೇಕಲ್ರಿ. ಹಾಗಾಗಿ ಚೆಂದಾಗಿ ಕಲಿಸ್ಕೊರಿ ಎಲ್ಲ ಇವನ್ನ. ಈಗ ನೋಡ್ರಿ, ಸೂಪ್ ಹೆಂಗೆ ಮಾಡ್ಕೊಳ್ಳೋದಂತ ನೋಡಂಬರ್ರಿ. ಈಗ 1 ಕಪ್ನಷ್ಟು ಹೆಸರು ಬೇಳೆ ತೊಗೊಂಡಿನಿ. ಹೆಸರು ಬೇಳೆನ ಚೆಂದಾಗಿ ನೀರು ಹಾಕಿ 1 ಸಲ ಇಲ್ಲ 2 ಸಲ ಚೆಂದಾಗಿ ತೊಳ್ಕೊರಿ. ತೊಳೆದಕೆರೆ ಒಂದು ಕುಕ್ಕರ್ಗೆ ಹಾಕ್ಕೊಳಂಬ್ರಿ ಅವನ್ನ. ಇವನ್ನೇನು ಹೆಸರು ಬೇಳೆ ಏನು ನೆನೆಯೋದು ಅದು ಏನು ಬೇಕಾಗಿಲ್ಲ ರೀ. ಹಂಗೆ ಸೀದಾ ತೊಳೆದಕೆರೆ ಕುಕ್ಕರ್ಗೆ ಹಾಕ್ಕೊಂಡು ಕುದಿಸಿದ್ರೆ ಇದೇನು ಜಲ್ದಿನ ಕುದ್ಬಿಡ್ತಾವ್ರಿ ಇವು ಹೆಸರು ಬೇಳೆ. ಹಾಗಾಗಿ ಇದನ್ನು ಬರೀ ತೊಳೆದಕೆರೆ ನಾ ಕುಕ್ಕರ್ಗೆ ಹಾಕ್ಕೊಳಕತ್ತೀನಿ ರೀ. ಇದಕ್ಕೆ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಟೊಮೆಟೊ ಹಾಕ್ಕೊಳಕತ್ತೀನಿ ರೀ. 1 ಇಂಚಿನಷ್ಟು ಹಸಿ ಶುಂಠಿ ಹಾಕ್ಕೋರಿ. ಆಮೇಲೆ ಒಂದು 5-6 ಹಸಿ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ರೀ. ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ. ಇದಕ್ಕೆ ಒಂದು 3 ಕಪ್ನಷ್ಟು ನೀರು ಹಾಕ್ಕೊಳಂಬ್ರಿ. ಈ ಕುಕ್ಕರ್ನ ಮುಚ್ಚಿಕೆರೆ ಒಂದು 2 ಸೀಟಿ ಆದ್ರೆ ಸಾಕ್ರಿ. 2ರಿಂದ 3 ಸೀಟಿ ಆದ್ರಂತೂ ಸಾಕ್ರಿ. ಬ್ಯಾಳಿ ಚಂದ ಕುದ್ದಿರ್ತದ್ರಿ ಅದು. ಈಗ ನೋಡ್ರಿ, 1-2 ಸೀಟಿ ಆಯಿತು. 2 ಸೀಟಿ ಅಥವಾ 3 ಸೀಟಿ ಆಗನೇ ಬಂದ್ ಮಾಡಿರಿ, ಕುಕ್ಕರ್ ಬಂದ್ ಮಾಡಿರಿ. ಬ್ಯಾಳಿ ನೋಡ್ರಿ ಚಂದ ಕುದ್ದದ. ಈಗ ಒಂದ್ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಇದನ್ನು ಚಮಚದಲ್ಲೇ ಚೆಂದಾಗಿ ಕಲಿಸ್ಕೊರಿ ಒಂದ್ಸಲ. ಅಷ್ಟೊತ್ತಿಗೆ ಅದು ಎಷ್ಟು ಕಲಸಿದ್ರತ್ರ ಸಾಕ್ರಿ. ನಾವೇನದು ಇದ್ರಲ್ಲೇ ಹಿಂಗೆ ಕಟ್ಟಿಯೋದೇನು ಬೇಕಾಗಿಲ್ಲ ರೀ. ಈಗ ನೋಡ್ರಿ, ಇದನ್ನು ಒಗ್ಗರಣೆ ಹಾಕಂಬ್ರಿ. ಒಂದು 2 ಟೇಬಲ್ ಸ್ಪೂನ್ನಷ್ಟು, 1-2 ಚಮಚ ಇಲ್ಲ 3 ಚಮಚದಷ್ಟು ಎಣ್ಣೆ ಹಾಕೋರಿ. ಒಂದು ಅರ್ಧ ಚಮಚ ಸಾಸಿವೆ ಹಾಕಾಕತ್ತೀನಿ ರೀ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ ರೀ ಎಣ್ಣೆಯಾಗ. ಈಗ ಮತ್ತು ಜೀರಿಗೆ ಸಾಸಿವೆ 2 ಚೆಂದಾಗ ಹುರಿದವ್ರಿ. ಈಗ ನೆಕ್ಸ್ಟ್ ಈಗ ಬ್ಯಾಳೆ ಹಾಕ್ಕೊಳಕತ್ತೀನಿ ರೀ. ಅದು ಹೆಸರು ಬೇಳೆ ಏನು ಕುದಿಸಿಟ್ಟಿದ್ವಲ್ರಿ ಅದನ್ನು ಹಾಕ್ಕೊಳಕತ್ತೀನಿ ರೀ. ಈಗ ನಾವೇನು ಇದಕ್ಕೇನು ಜಾಸ್ತಿ ಏನು ಹಾಕೋದೇನು ಬೇಕಾಗಿಲ್ಲ ರೀ. ಎಲ್ಲ ಕುದಿಯೋ ಟೈಮ್ದಾಗೆ ಕುಕ್ಕರ್ನಾಗೆ ಹಾಕಿರ್ತೀವಲ್ರಿ. ಎಲ್ಲ ಹಸಿ ಮೆಣಸಿನ್ಕಾಯಿ ಎಲ್ಲ ಅಲ್ಲ ಎಲ್ಲ ಹಾಕಿರ್ತೀವಲ್ರಿ. ಹಾಗಾಗಿ ಏನು ಭಾಳ ಏನು ಹಾಕೋದೇನು ಜರೂರತ್ತಿಲ್ಲ ರೀ. ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಈಗ ನೋಡಿರಿ, ಮ್ಯಾಗ 1-2 ಕಪ್ನಷ್ಟು ನೀರು ಹಾಕ್ಕೊಳಂಬ್ರಿ. ಎಷ್ಟು ಬೇಕಷ್ಟು ನೋಡ್ಕೊಂಡ್ಕೆರೆ ನೀರು ಹಾಕ್ಕೊರಿ. ಅದಕ್ಕೆ ನಾನು 1-2ರಿಂದ 3 ಕಪ್ಪಿನ ತನಕ ನೀರು ಹಾಕ್ಕೊಂಡೀನಿ ರೀ ಇದಕ್ಕೆ.
ಹಾಗಾಗಿ ಸೂಪ್ ಥರ ಚೆಂದ ಆಗ್ತದ್ರಿ ಅದು. ಎರಡು ಕಪ್ ಹಾಕೋರಿ, 2ಕ್ಕಿಂತ ಹೆಚ್ಚು ಹಾಕೋಬೋದು. ಇದು ಸ್ವಲ್ಪ ಹೊತ್ತು ಚೆಂದ ಕುದಿಲ್ರಿ. ಇದಕ್ಕೇನು ಉಪ್ಪು ಅದು ಏನು ಮ್ಯಾಗ ಹಾಕೋದು ಬೇಡ್ರಿ, ಯಾಕಂತಂದ್ರೆ ಬ್ಯಾಳೆಗೆ ಎಲ್ಲ ಹಾಕಿವಲ್ರಿ, ಬ್ಯಾಳೆ ಕುಕ್ಕರ್ನಾಗೆ ಎಲ್ಲ ಮೊದಲೇ ಹಾಕಿವಿ. ಹಾಗಾಗಿ 1-2 ಚಮಚದಷ್ಟು ಹಸಿ ಕೊಬ್ಬರಿ ಚೆಂದಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳಕತ್ತೀನಿ. ಮತ್ತು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ, ಸಣ್ಣ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆಂದಾಗಿ ಕುದಿಲ್ರಿ ಇದು. ಬೇಳೆ ಒಂದು ಸ್ವಲ್ಪ ಚೆಂದಾಗಿ ಕುತ್ತಂದ್ರೆ ಟೇಸ್ಟ್ ಬರ್ತದ್ರಿ. ಮ್ಯಾಗ ಒಂದು ಚಮಚದಷ್ಟು ನಿಂಬೆ ಹಣ್ಣು ಹಿಂಡ್ಕೊಂಡ್ಕೆರೆ ಚೆಂದಾಗಿ ಮಿಕ್ಸ್ ಮಾಡಿರಿ. ಇದನ್ನು ಒಂದ್ಸಲ ಚೆಂದಾಗಿ ಮಿಕ್ಸ್ ಮಾಡಿರಿ. ಇದನ್ನು ಹಂಗೆ ಕೈ ಆಡಿಸ್ಕೋತಾ ಇರಿ, ಇಲ್ಲಂತಂದ್ರೆ ಕೆಳಗೆ ಹತ್ಕೋತಿರ್ತದೆ. 1-2 ಕುದಿ ಬಂದರೆ ಸಾಕ್ರಿ, ಇದು ಚೆಂದಾಗಿ ಸೂಪ್ ರೆಡಿ ಆಗ್ತದೆ. ಈಗ ನೋಡಿರಿ ಚೆಂದಾಗಿ ಕುದಿಯಾಕತ್ತದ, ಸಾಕ್ರಿ. ಇಷ್ಟು 1-2 ಕುದಿ ಬಂದರೆ ಸಾಕು. ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಟು ಬಿಡ್ರಿ. ಈಗ ವಡೆ ಹೆಂಗೆ ಹಾಕೋದಂತ ನೋಡಂಬರ್ರಿ. ಈಗ ನೋಡಿರಿ, ಒಂದು ಕಡಾಯಿದಾಗ ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿನ್ರಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನ ಹಾಕೋರಿ. ಎಣ್ಣೆ ಸ್ವಲ್ಪ ಚೆಂದಾಗಿ ಬಿಸಿ ಆಗಿನ್ರಿ. ಕೈಗೆ ನೀರು ಹಚ್ಚೋದ್ರಿಂದ ಉದ್ದಿನ ಹಿಟ್ಟು ಕೈಗೆಲ್ಲಿ ಅಂಟ್ಕೊಳಲ್ರಿ. ಹಾಗಾಗಿ ಸ್ವಲ್ಪ ನೀರನ್ನ ಕೈ ಎತ್ಕೊಂಡು ಬೋಂಡಾನ ಹಾಕಂಬ್ರಿ. ಈಗ ಈ ರೀತಿ ಎಣ್ಣೆಗ ಚೆಂದಾಗಿ ಬೋಂಡ ಬಿಡ್ರಿ. ಚೆಂದಾಗಿ ಕರೀರಿ ಅವನ್ನ. ಕಡಾಯಿ ತಕ್ಕಂಗೆ ನೀವು ಎಷ್ಟು ಎಣ್ಣೆ ಹಾಕಿರಿ ಅದರ ನೋಡ್ಕೆರೆ ನೀವು ಬೋಂಡ ಹಾಕೋರಿ. ಅವನ್ನ ಭಾಳ ಜಾಸ್ತಿನೂ ಆಯಿತು ಅಂತಂದ್ರೆ ಸರಿಯಾಗಿ ಕೈ ಆಡ್ಸೋಕ್ಕಾಗಲ್ಲ, ಆಮೇಲೆ ಅವು ಒಂದಕ್ಕೊಂದು ಅಂಟ್ಕೋತಾವ್ರಿ. ಹಾಗಾಗಿ ಭಾಳನೂ ಹಾಕಬೇಡ್ರಿ, ತೀರಾ ಸ್ವಲ್ಪನೂ ಹಾಕಬೇಡ್ರಿ. ಎಷ್ಟು ನೋಡ್ಕೆರೆ ಬೋಂಡ ಬಿಡ್ರಿ. ಒಳಗೆಲ್ಲ ಚೆಂದಾಗಿ ಬೇಯಬೇಕ್ರಿ. ಜೋರು ಇಟ್ರಿ ಅಂತಂದ್ರೆ ಮ್ಯಾಗ ಇಷ್ಟ ಅವು ಕರ್ದಿರ್ತಾವ್ರಿ, ಒಳಗೆಲ್ಲ ಹಿಟ್ಟಿಟ್ಟು ಹಂಗೆ ಉಳಿತದ್ರಿ. ಹಾಗಾಗಿ ಫಸ್ಟ್ ಚೆಂದಾಗಿ ಎಣ್ಣೆ ಕಾಸ್ರಿ, ಆಮೇಲೆ ನೀವೇನು ಬೋಂಡ ಬಿಟ್ಟಿಂದ ಸ್ವಲ್ಪ ಒಲೆ ಸಣ್ಣ ಮಾಡಿ ಚೆಂದಾಗಿ ಅವನ್ನ ಕರೀರಿ ಎಣ್ಣೆಯಾಗ. ಅಂದರೆ ಬೋಂಡ ಒಳಗೆಲ್ಲ ಕರ್ದಿರ್ತದ್ರಿ, ಹಿಟ್ಟತ್ರ ಉಳಿಯೋದಿಲ್ಲ. ಈಗ ನೋಡ್ರಿ, ನಾನು ಚೆಂದಾಗಿ ಗೋಲ್ಡನ್ ಕಲರ್ ಆಗ್ಯಾವು. ಈಗ ಎಲ್ಲ ಬೋಂಡನ ತೆಕ್ಕೊಳಕತ್ತೀನಿ ರೀ. ಈಗ ತೆಗೆದು ಒಂದು ಪ್ಲೇಟಿಗೆ ಹಾಕ್ತೀನಿ ರೀ. ನೆಕ್ಸ್ಟ್ ನೋಡ್ರಿ, ಒಂದು ಪ್ಲೇಟ್ನಾಗ ಇಲ್ಲ ಒಂದು ಬೌಲ್ನಾಗ ನಿಮ್ಗೆ ಎಷ್ಟು ಬೇಕಷ್ಟು ಬೋಂಡ, ಬಿಸಿ ಬಿಸಿ ಬೋಂಡ ಹಾಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಸೂಪ್ ಹಾಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಹಸಿ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ತಿನ್ನಾಕತ್ರಂತೂ ಭಾರಿ ರುಚಿ ಆಗ್ತದ್ರಿ. ನಮಗಂತೂ ಭಾಳ ಇಷ್ಟ ಆಗಿದೆ ಇದು ರೆಸಿಪಿ. ನೀವು ಒಂದು ಸಲ ಮಾಡಿ ನೋಡಿರಿ, ಇದನ್ನು ಹೆಂಗೆ ಬಂದದ ಅಂತ ನಮಗೆ ಕಮೆಂಟ್ ಮುಖಾಂತರ ಹೇಳ್ರಿ.